ಓಕೆ ಮ್ಯಾಮ್, ವರ್ತೂರ್ ಸಂತೋಷ್ ಮೇಲೆ ನಿಮ್ಗೆ ಕ್ರಶ್ ಆಗಿದೆಯಾ? ಕ್ರಶ್ ಎಲ್ಲ ಆಗಿಲ್ಲಪ್ಪ. ಹಿ ಇಸ್ ನಾಟ್ ಮೈ ಟೈಪ್ ಅಟ್ ಆಲ್. ಅಂದ್ರೆ ಪಾಪ ಅವರು ಹೌದು, ನಾನು ನೋಡಿ ಅದನ್ನ ತುಂಬಾ ಶಾಕ್ ಆಯ್ತು. ಅಂಡ್ ಆಲ್ಸೋ ನನ್ನ VT ತುಂಬಾ ಅವ್ರು ಇದಾರೆ. ಸೊ ಲೈಕ್ ನನಗೆ ಇಷ್ಟು ಜರ್ನಿನ ನಾವು ಜೊತೆಯಲ್ಲಿ ಕಳೆದಿದೀವ ಅಂತ ನನಗೂ ಕೂಡ ಶಾಕ್ ಆಯ್ತು. ಬಟ್ ಕ್ರಶ್ ಎಲ್ಲ ಏನಿಲ್ಲ, ಇಸ್ ನಾಟ್ ಮೈ ಟೈಪ್. ಇನ್ನೊಂದು ಅವರು ಸ್ವಲ್ಪ ಜಾಸ್ತಿನೇ ಇನ್ನೋಸೆಂಟ್ ಅನ್ನೋ ಕಾರಣಕ್ಕೆ ನಾನು ಹೆಚ್ಚು ಮಾತಾಡ್ತಿದ್ದೆ. ಹಾಗಾಗಿನೇ ಆ ಸಲಿಗೆ ಬೆಳೆದಿದ್ದು. ನಾವೇನಂದ್ರೆ ನಾನ್ ತಪ್ಪಾಗಿ ಮಾತಾಡಿದ್ರು ಅವ್ರು ತಪ್ಪಾಗಿ ಮಾತಾಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆನೆ ನಮ್ಮ ಒಂದು ಸ್ನೇಹ ನಿಂತಿದೆ. ಸೊ ಹಾಗಾಗಿ ಕ್ರಶ್ ಎಲ್ಲ ಆಗೋದೂ ಇಲ್ಲ. ಅವರು ಅಂದ್ರೆ ಶಾಕಿಂಗ್ ಸ್ಟೇಟ್ಮೆಂಟ್ಗಳು ಕೇಳಿದ್ರ ಮ್ಯಾಮ್ ನೀವು ಹೊರಗಡೆ ಬಂದ್ಮೇಲೆ? ಅಂದ್ರೆ ಮನೆಯಿಂದ ಹೊರಗಡೆ ಬಂದಿದ್ರಲ್ಲ, ಎಲ್ಲ ಕೇಳಿದ್ರೆ ಗೊತ್ತಾಯ್ತಾ ನಿಮ್ಗೆ ಅಂತ? ಅಂದ್ರೆ ಅವ್ರು ಮದುವೆ ಆಗಿದ್ದು ಅದ್ರದ್ದೆಲ್ಲ? ಅಲ್ಲ, ಅದು ನನ್ಗೆ ಗೊತ್ತಿತ್ತು. ಪಾಪ ಅವ್ರು ನನ್ನ ಹತ್ರ ಹೇಳ್ಕೊಂಡಿದ್ರು. ಅಂದ್ರೆ ಹೇಳ್ಕೊಂಡಿದ್ರ ಅದೇ ಅಂದ್ರೆ ಅಲ್ಲಿ 24 hours ಇರುತ್ತೆ. ಆ 24 hours ಅಲ್ಲಿ ಯಾವ್ದೋ ಒಂದ್ ಅರ್ಧ ಗಂಟೆನಲ್ಲಿ ನಾವ್ ಇದನ್ನ ಮಾತಾಡಿರ್ತೀವಿ, ಅದ್ ನಿಮಗೆ ತೋರ್ಸಿರಲ್ಲ, ಅಥವಾ ಬೇರೆ ಯಾವ್ದೋ ಜಾಗದಲ್ಲಿ ತೋರ್ಸಿರ್ತೀವಿ ಅನ್ನೋ ಕಾರಣಕ್ಕೆ ಅದು ರಿಪೀಟ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಅದು ಎಕ್ಸ್ಪ್ರೆಸ್ ಆಗಿರಲ್ಲ. ಆ ತರದ್ದಾಗಿರುತ್ತೆ. ಯಾಕಂದ್ರೆ ಅವ್ರು ರಿಪೀಟ್ ಕಂಟೆಂಟ್ ನ ಹಾಕೋದಕ್ಕೆ ಆಗೋದಿಲ್ಲ, ಆ ರೀತಿ ಅದಿರುತ್ತೆ. ಬಟ್ ಅವರು ಬೇರೆ ಮಂದಿ ಜೊತೆನಲ್ಲಿ ಹಂಚ್ಕೊಳ್ಳೋದಕ್ಕಿಂತ ಮುಂಚೆನೆ ನನ್ನ ಹತ್ರ ಹಂಚ್ಕೊಂಡಿದ್ರು. ಸೊ ಹಾಗಾಗಿ ನನಗೆ ವಿಷಯಗಳು ಗೊತ್ತಿತ್ತು. ಅಂಡ್ ಅದು ಮ್ಯಾಟ್ರ್ ಆಗ್ಲಿಲ್ಲ. ಅವ್ರು ಎಷ್ಟು ಹೇಳಿದ್ರು ಅದನ್ನ ನಾನು ಅಲ್ಲೇ ಕೇಳ್ದೆ, ಅಲ್ಲೇ ಬಿಟ್ಟೆ. ಯಾಕಂತಂದ್ರೆ ಅವರ ಪರ್ಸನಲ್ ಲೈಫ್ ನಲ್ಲಿ ಏನಾಗಿದೆ, ಏನಾದ್ರೂ ದುಃಖ ಆಗಿತ್ತು ಅಂತಾನೆ ನಾವು ಒಂದು ಸಾಂತ್ವನ ನೀಡೋದಕ್ಕೆ, ಜೊತೆಲಿ ಇರೋದಕ್ಕೆ ಒಬ್ಬ ಒಳ್ಳೆ ಸ್ನೇಹಿತೆಯಾಗಿ ಅದು ನನ್ನ ಕರ್ತವ್ಯ ಆಗುತ್ತೆ. ಬಟ್ ಅವ್ರ ಮದ್ವೆ ಆಗಿದ್ರು ಬಿಟ್ರು, ಇವಾಗ ಹೋಗಿ ಮದ್ವೆ ಆದ್ರೂ ನಂಗೇನು ಮ್ಯಾಟ್ರ್ ಆಗಲ್ಲ. ಮದ್ವೆ ಕರೆದ್ರೆ ಹೋಗಿ ವಿಶ್ ಮಾಡಿ ಬರ್ತೀವಿ, ಇಲ್ಲ ಅಂತಂದ್ರೆ ಆರಾಮಾಗಿ ಇರ್ತೀವಿ. ಸೊ ದಸ್ ನೋ ಡಿಫ್ರೆನ್ಸ್ ಅಬೌಟ್ ದ್ಯಾಟ್. ಅದು ಶಾಕಿಂಗ್ ಎಲ್ಲ ಎಂಥದ್ದು ಇರ್ಲಿಲ್ಲ. ನಂಗೆ ಶಾಕಿಂಗ್ ಇದ್ದಿದ್ದು ಕೇಸ್ ಆದಂತ ಒಂದು ವಿಚಾರ. ಮ್ಯಾಮ್, ಇನ್ನೊಂದೇನಂದ್ರೆ ಫ್ಯಾನ್ ಪೇಜಸ್ಗಳಲ್ಲಿ ಕಮೆಂಟ್ಸ್ ಹಾಕ್ತಿದ್ದಾರೆ ಏನಂತ, ನಿಮ್ಮ ತನಿಷ್ ಹಾಗೂ ವರ್ತೂರ್ ಸಂತೋಷ್ ಅವ್ರದ್ದು ಇಬ್ಬರದು ಮದುವೆ ಆಗ್ಬೇಕಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಇಷ್ಟೊತ್ತು ಹೇಳದ್ನಲ್ಲ, ನಾವಿಬ್ರು ಒಳ್ಳೆ ಸ್ನೇಹಿತರಾಗಿರ್ತೀವಿ. ಅವರ ಫಿಯಾನ್ಸಿನ ಮದ್ವೆ ಆಗ್ತಾರೆ, ನಾನು ಇನ್ ಮುಂದಕ್ಕೆ ಮದ್ವೆ ಆದ್ಮೇಲೂ ಕೂಡ ನಾವು ಒಳ್ಳೆ ಸ್ನೇಹಿತರಾಗಿರ್ತೀವಿ. ಮುಂದಕ್ಕೆ ಸ್ನೇಹ ಬಿಟ್ಟು ಬೇರೆ ಇನ್ನೆಲ್ಲೂ ಹೋಗೋದಕ್ಕೆ ಅವಕಾಶ ಇಲ್ಲ ಇಲ್ಲಿ.